ಅಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ನಮಸ್ಕಾರ. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಆಟದ ಮೈದಾನದಲ್ಲಿ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ನನ್ನ ತಲೆ ಮೇಲೆ ಏನಾದರೂ ಮಣ್ಣು ಸುರಿದ್ಯೋ ನಮ್ಮ ಅಮ್ಮಂಗೆ ಹೇಳ್ತೀನಿ ನೋಡು, ಕಂಪ್ಲೇಂಟು. ನಮ್ಮ ಅಮ್ಮಂಗೆ ಹೇಳಿ ಚೆನ್ನಾಗಿ ಚಚ್ಚಿಸ್ತೀನಿ ಕಣೋ ನಿನಗೆ. ಇದು ಅಮ್ಮ ವಕಾಲತ್ತು ಮಾಡೋದ್ರ ಬಗ್ಗೆ ಈ ಮಗುವಿನ ರಿಪೋರ್ಟು. ಇಂಥ ಮಕ್ಕಳ ತುಂಟಾಟವೆಲ್ಲ ಬೆಳೀತಾ ಬೆಳೀತಾ ದೊಡ್ಡಾಟಗಳಾಗ್ಬಿಡುತ್ತವೆ. ಕನ್ಫ್ಯೂಷನ್ ಶುರುವಾಗುತ್ತೆ. ನಾನೇನಾಗಬೇಕು, ಏನು ಮಾಡಬೇಕು, ನಾನು ದೇವರನ್ನ ನಂಬಬೇಕಾ ಬೇಡವಾ, ನಾನು ದೇವಸ್ಥಾನಕ್ಕೆ ಹೋಗಬೇಕಾ ಬೇಡವಾ, ಇಂಥ ಒಂದು ಗೊಂದಲಗಳ ನಡುವೆ ಸಿಕ್ಕಾಕೊಂಡಂಥ ಒಬ್ಬ ಪುಟ್ಟ ಬಾಲಕ ಮುಂದೆ ಕ್ಲೀನ್ ಬೌಲ್ಡ್ ಮಾಡುವಂಥ ಬೋಲ್ಡ್ ಡೈರೆಕ್ಟರ್ ಆಗಿ ಗುರುಪ್ರಸಾದ್ ಆಗಿದ್ದಾರೆ. ಗುರುಪ್ರಸಾದ್ ಅವರು ಮಠ ಚಿತ್ರದ ನಿರ್ದೇಶಕ, ನಟ, ದಿಗ್ದರ್ಶಕ, ನಮ್ಮ ಇಂದಿನ ಅತಿಥಿ. ಅಮ್ಮನ ಬಗ್ಗೆ ಅವರ ಭಾವನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಅದರ ಬುತ್ತಿಯ ಊಟವನ್ನು ನಾವೆಲ್ಲ ಮಾಡೋಣ. ಗುರುಪ್ರಸಾದ್ ಅವರೇ, ಅಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಒಂದ್ ಮಾತು ಕೇಳ್ತೀನಿ. ಯಾರ್ ಪ್ರಸಾದ ರೀ ನೀವು? ಸಿನಿಮಾ ಚಿತ್ರರಂಗಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಅಥವಾ ಪ್ರೇಕ್ಷಕರಿಗಾಗ್ಲಿ. ಒಂದ್ ನಿಮಿಷ, ಈ ಹೂವಿನ ಗುಚ್ಛ ನಿಮ್ಗೋಸ್ಕರ ಸ್ವಾಗತ ಹೇಳ್ತಾ ಹೇಳ್ತಾ ಕೊಡ್ತಾ ಇದ್ದೀನಿ. ಒಂದ್ಸಲ ಈ ಹೂವ ಮುಟ್ಟು ನೋಡಿ. ಖಂಡಿತ ಒಂಥರ ನವಿರು ಭಾವನೆಯನ್ನ ಕೊಡ್ತಾ ಇದೆ ಅಲ್ವಾ? ನೀವು ನಿಮ್ಮ ನವಿರು ಭಾವನೆಗಳಿಗೆ ನಿಮ್ಮ ಬಾಲ್ಯವನ್ನ ಕಾರಣ ಮಾಡ್ತಿರೋ, ನಿಮ್ಮ ಅಮ್ಮನ್ನ ಕಾರಣ ಮಾಡ್ತಿರೋ, ಅಥವಾ ನೀವು ಬಾಲ್ಯದಲ್ಲಿ ತಗೊಂಡಂಥ ಎಕ್ಸ್ಪೀರಿಯನ್ಸನ್ನ ಕಾರಣ ಮಾಡ್ತಿರೋ, ಅಥವಾ ನಿಮ್ಮಲ್ಲಿ ನವಿರು ಭಾವನೆ ಇದೆ ಅನ್ನೋದಕ್ಕೆ ನಿಮ್ಮ ಅಮ್ಮ ಸಾಕ್ಷಿನ, ಅಂದ್ರೆ ನಿಮ್ಮ ಬಾಲ್ಯದ ಕೆಲವು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದೇ? ಖಂಡಿತವಾಗಿ. ಅಮ್ಮ ನನ್ನ ಜೀವನದ ಬಹು ಮುಖ್ಯವಾದ ಭಾಗವಾಗ್ತಾಳೆ. ಹೇಗೆ ಅಂದರೆ, ನಾನು ಕಣ್ಣು ಬಿಡ್ತಾನೆ, ಬಹುಶಃ ಗೊತ್ತಿಲ್ಲ, ಸುಳ್ಳು ಹೇಳ್ತಿದ್ದೀನಿ, ಕಣ್ಣು ಬಿಡ್ತಾನೆ ನೋಡಿದ್ದು ಅಮ್ಮನ್ನ ಅಂತ. ಅಮ್ಮ ಸಾಕಷ್ಟು ಇನ್ಫ್ಲೂಯೆನ್ಸ್ ಇದೆ ಆಕೆದು ನನ್ನ ಮೇಲೆ. ಅಂದರೆ ಏನಾಗುತ್ತೆ, ನಮ್ಮದು ತುಂಬ ಬಡತನದ ಫ್ಯಾಮಿಲಿ. ಹಾಗಾಗಿ ಅದು ಅವತ್ತಿನ ತೊಂದರೆಗಳು, ಸಂಕಷ್ಟಗಳು, ಇದೆಲ್ಲದರ ನಡುವೆ ನಮ್ಮನ್ನ ಬೆಳೆಸಬೇಕಿತ್ತು ಆಕೆ. ಸೊ ಆ ಬೆಳೆಸುವ ಹಂತಗಳಲ್ಲಿ ಒಂದಷ್ಟು ಆಯುಧಗಳನ್ನ ಕೊಡ್ತಾ ಹೋದ್ಲು ನಮಗೆ ಅಂತ. ಮೌಲ್ಯಗಳಿರಬಹುದು, ಅದು ಭಾಷೆ ಇರಬಹುದು, ಕಲೆ ಇರಬಹುದು, ಆಮೇಲೆ ಒಬ್ಬ ಶಿಷ್ಟ ಜೀವನ ನಡೆಸಬೇಕಾದ್ರೆ ಇರಬಹುದು. ಆಕೆ ತುಂಬ ತುಂಬ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ ಹೋದ್ಲು. ಹೇಗೆ ಹೇಳ್ಕೊಟ್ರು ಅನ್ನೋದನ್ನ ನಿಮ್ಮ ಬಾಯಲ್ಲಿ ನಾವು ಕೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಏವಿಯನ್ನ ನೋಡ್ಬಿಡೋಣ. ನೋಡಿ ನಮ್ಮ ಮಾತನ್ನ ಮುಂದುವರ್ಸೋಣ. ಖಂಡಿತ ಖಂಡಿತ ಖಂಡಿತ. ಪುಸ್ತಕದ ಹುಚ್ಚು. ಪುಸ್ತಕಗಳು ಎಲ್ಲರಲ್ಲಿ ತರಬೇಕು, ಪೇಪರ್ ಓದಬೇಕು, ಪುಸ್ತಕಗಳು ತರಬೇಕು. ಕಾಸು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅಟ್ಲೀಸ್ಟ್ ಅಲ್ಲೇ ಕೂತಿದ್ದನ್ನು ಓದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬರಬೇಕು ಅನ್ನೋ ಈ ಥರದ್ದು ಲೈಬ್ರರಿ ಅದು ಅದನ್ನೆಲ್ಲ ಬುಕ್ಸದು ಹೆಚ್ಚಿನಿದು. ಮ್ಯಾಥ್ಸಲ್ಲಿ ನಾವೆಲ್ಲ ವೀಕು, ಅವ್ರು ತುಂಬ ಮ್ಯಾಥ್ಸಲ್ಲಿ ಬ್ರಿಲಿಯಂಟು. ಯೂಸ್ ಟು ಗೆಟ್ 100 ಔಟ್ ಆಫ್ 100, 98, 100 ಕಮ್ಮಿ ಅವ್ನು ಬಂದಿದ್ದಿಲ್ಲ ಮ್ಯಾಥ್ಸಲ್ಲೆಲ್ಲ. ನಮಗೆ ಎಕ್ಸಾಮ್ ಟೈಮಲ್ಲಿ ಓದ್ಬೇಕಾದ್ರೆ ನಮಗೆ ಡೌಟ್ ಇತ್ತು ಅಂದ್ರೆ ಅವ್ನ ಥ್ರೂನೇ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೋ. ಅವನೇ ನಮಗೆಲ್ಲ ಹೇಳ್ಕೊಡ್ತಿದ್ದ. ಎಲ್ಲ ಫ್ರೆಂಡ್ಸು, ನಾವು 8-10 ಜನ ಫ್ರೆಂಡ್ಸ್ ಇದ್ದು, ಎಲ್ಲರೂ ಅವನ ಹತ್ರನೇ ಹೇಳ್ಕೊಡ್ತಿದ್ದೋ. ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಎಸ್, ಈ ಹುಡುಗನಿಗೆ ಹುಟ್ಟಿದಾರಾಭ್ಯ ಪ್ರತಿಭೆ ಅನ್ನೋದು ದೇವರಿಂದ ಕೊಡುಗೆಯಾಗೇ ಬಂದಿತ್ತು. ಅಷ್ಟೇ ಅಲ್ಲ, ಬಡವರನ್ನ ಕಂಡ್ರೆ ಸಹಾಯ ಮಾಡೋ ಮನಸ್ಸು, ಜೊತೆಗಿದ್ದವರನ್ನ ನಗಿಸೋ ಹೃದಯ, ಮನೆಗೆ ಕಷ್ಟದಲ್ಲಿ ನೆರವಾಗೋ ಜವಾಬ್ದಾರಿತನ, ಹೀಗೆ ಎಲ್ಲವೂ ಈ ಹುಡುಗನಿಗೆ ಚಿಕ್ಕಂದಿಂದಲೇ ಮೈಗೂಡಿತ್ತು. ಪ್ರಾಯಶಃ ಸಂಸ್ಕಾರವೇ ಇದಕ್ಕೆ ಕಾರಣ ಇರಬೇಕು. ಫುಲ್ ರೌಂಡ್ಗೆ ಊಟಕ್ಕೆಲ್ಲ ಎಲೆ ಹಾಕ್ಬಿಟ್ಟು 7 ಗಂಟೆ ಹೊತ್ತಿಗೆ ಇದು ಅವ್ರದ್ದು 7:30 8 ಗಂಟೆ ಒಳಗೆ. ಇವಾಗನಷ್ಟು ಲೈಟು ಇರ್ತಿಲ್ಲ, ಎಲ್ಲ ಪ್ರಾಬ್ಲಮ್ಸೆ.
ಕೂತ್ಕೊಂಡು ಊಟಕ್ಕೆ ಹಾಕೋ ಹೊತ್ತಿಗೆ 1-2 ದಿನ ಬಂದಿಲ್ಲ. ಬರದೇ ಇದ್ದಾಗ ಸ್ವಲ್ಪ ಬರಲಿಲ್ಲ ಅಂದರೆ ನಾನು 7 ಗಂಟೆಗೆ ಬಂದುಬಿಡ್ಬೇಕು ಅಂತ ಒಂದು ಆಟ ಗೀಟ ಆಡ್ಕೊಳ್ಳಿ, ಕ್ರಿಕೆಟು ಫೀಲ್ಡಲ್ಲಿ ಇರಲಿಲ್ಲ. ಮತ್ತು ಬಂದುಬಿಡಿ ಅಂತ ಹೇಳಿ ಇದು ಮಾಡ್ತಿದ್ದು ಬರೋರು. ಒಂದೊಂದು ದಿನ ಬರಲಿಲ್ಲ ಅಂದರೆ ಒಂದು ಫ್ರೆಂಡ್ಸ್ ಯಾರ ಜೊತೆ ಇದ್ದರೆ ಒಂದು 10 ನಿಮಿಷ ಲೇಟು ಗೀಟ ಆಡೋದು. ಅಷ್ಟರಲ್ಲಿ ನಮ್ಮಲ್ಲಿ ಇವ್ರಿಗೆ ಬಂದಿಲ್ಲ ಅನ್ನೋದು, ತಾತ ಊಟಕ್ಕೆ ಎಲ್ಲ ಕೂತ್ಕೋಬೇಕು ನನಗೆ, ಇನ್ನೂ ಯಾಕೆ ಬಂದಿಲ್ಲ ಅನ್ನೋದು. ಒಂದಿನ ಅವ್ರ ಅಪ್ಪನ ಕೈಲಿ ತಿಂದಿದ್ದೇನೆ. ಅಂದು ತಂದೆ ತಾಯಿ ಕಲಿಸಿದ ಪಾಠ ಇವತ್ತು ಈತನನ್ನ ಬಹಳ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದೆ. ಸ್ವಯಂ ಶ್ರಮದಿಂದ, ವಿಭಿನ್ನ ಯೋಚನೆಯಿಂದ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಮೂಡಿಸಿದ ನಿರ್ದೇಶಕ ಎನ್ನಬಹುದು. ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಈ ಥರ ಆಗೋಗಿದೆ, ಒಳ್ಳೆ ಸ್ಟೋರೀಸ್ ಬರ್ತಾ ಇಲ್ಲ, ಹಾಗಿಲ್ಲ ಅಂತೇಳಿ ಒಂದು ಮೊದಲಿಂದ ನಾನು ಅವಾಗ ಅಂದ್ಕೊಂಡಿದ್ದೆ ನಾವು ಮೋಸ್ಟ್ಲಿ ಇವನು ಏನಾದ್ರು ಒಂದು ಸಾಧಿಸ್ತಾನೆ ಅಂತ. ಈ ಮಟ್ಟಕ್ಕೆ ಏರ್ತಾನೆ ಇಷ್ಟು ಬೇಗ ಅಂದ್ಕೊಂಡಿರಲಿಲ್ಲ. ಒಂದೇ ಪಿಕ್ಚರಲ್ಲಿ ಕ್ರಿಟಿಕಲಿ ಅಕ್ಲೇಮ್ ಡೈರೆಕ್ಟರ್ ಅಂತ ಕರ್ನಾಟಕದಲ್ಲಿ ಇವಾಗ ನನ್ನ ಪ್ರಕಾರ ಇವನೇ. ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಕಥೆಗಳನ್ನ ಕಟ್ಟಿಕೊಡುವ ಅದಮ್ಯ ಉತ್ಸಾಹದಲ್ಲಿರುವ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಠ ನಿರ್ದೇಶನ ಮಾಡಿ ಮೇಲೆದ್ದು ಬಂದ ನಿಮ್ಮ ನೆಚ್ಚಿನ ಸ್ಪೆಷಲ್ ಡೈರೆಕ್ಟರ್ ಗುರುಪ್ರಸಾದ್. ಗುರುಪ್ರಸಾದ್ ಅವರೇ, ಲೆಕ್ಕದಲ್ಲಿ ನಿಮಗೆ ಮಾರ್ಕ್ ಭಾಳ ಬರ್ತಾ ಇತ್ತು ಅಂತ ಹೇಳಿದ್ರು. ಸೊ ನೀವು ಮ್ಯಾಥಮೆಟಿಷಿಯನ್, ಸಿನಿಮಾದ ಲೆಕ್ಕಾಚಾರ ಯಾವಾಗ ಶುರು ಮಾಡ್ಕೊಂಡ್ರಿ? ಅದು ಯಾವಾಗ ಶುರುವಾಯಿತು? ನಿಮ್ಮ ಬಾಲ್ಯದಲ್ಲೇನಾ? ಏನಂದರೆ ಎಲ್ಲ ಇದ್ದು ಅಡುಗೆ ಮಾಡಿ ಯಾರು ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ. ಬೇಳೆ ಇದ್ದು, ತರಕಾರಿ ಇದ್ದು, ಒಂದು ಒಳ್ಳೆಯ ಸಾಂಬಾರನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ಬೇಳೆ ಇಲ್ಲ, ಸಾಂಬಾರಿಲ್ಲ, ತರಕಾರಿಗಳಿಲ್ಲ, ಈ ಥರದ್ದೆಲ್ಲ ಇಲ್ಲದೆ ಇದ್ದಾಗ ನಾನು ಅಡುಗೆ ಮಾಡಿ ತೋರಿಸ್ತೀನಿ ಅಂತ. ಒಂದಿನ ಆವತ್ತಿನ ದಿನಕ್ಕೆ ತರಕಾರಿ ಕಾಸಿಲ್ಲ. ಸೊ ಏನು ಮಾಡ್ತಾರೆ, ಒಂದು ಅಡುಗೆ ಮಾಡಿ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಊಟ ಮಾಡಿದ್ರೆ ಇವತ್ತು ನಾನು ಮಾಡಿ ತರಕಾರಿ ಏನು ಹೇಳು ಅಂತ ತುಂಬ ತಲೆ ಕೆಡಿಸ್ಕೊತೀವಿ. ಇಲ್ಲ, ಇದು ಏನು ರುಚಿ ಗೊತ್ತಾಗ್ತಾ ಇಲ್ಲ, ತುಂಬ ಚೆನ್ನಾಗಿತ್ತು, ಬಟ್ ಏನು ಅಂತ ಗೊತ್ತಿಲ್ಲ. ಒಂದು 3-4 ದಿನದ ನಂತರ ಗೊತ್ತಾಗುತ್ತೆ ಅದು ಪಪ್ಪಾಯಿ ಕಾಯಲ್ಲಿ ಮಾಡಿರೋದು ಅಂತ. ಮನೆ ಹಿತ್ತಲಲ್ಲಿ ಬೆಳೆಯುತ್ತಲ್ಲ ಪಪ್ಪಾಯಿ ಕಾಯಿ, ಅದು ಆ ಕಾಯಿಯನ್ನು ಹೆಚ್ಚಿ, ಯಾಕಂದ್ರೆ 3 ಜನ ಮಕ್ಕಳು, ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಂಗಿ, ಇವರೆಲ್ಲರಿಗೂ ಊಟ ಆಗಬೇಕು, ಹೊಟ್ಟೆ ತುಂಬ ಆಗಬೇಕು. ಆ ಜನಕ್ಕೆ ಹೇಗೆ ಹೊಂದಕ್ಕೆ ಸಾಧ್ಯ? ನಾನು ಅವತ್ತು ನನಗೆ ಹೊಳೆದಿದ್ದೇನೆಂದರೆ, ನನಗೆ ಈಗಲೂ ಜುಮ್ಮನತೆ ಮೈ ಏನಂದರೆ, ಎಲ್ಲ ಇಷ್ಟು ಬಡ್ಜೆಟನ್ನು, ಒಬ್ಬ ಹೀರೋನ, ಒಬ್ಬ ಫಾರಿನ್ ಯಾರೋ ಹೀರೋಯಿನ್ನನ್ನು ಇಷ್ಟೆಲ್ಲವನ್ನ ಕೊಟ್ಟು ಒಂದು 100 ದಿನ ಶೂಟಿಂಗು, ಒಂದು 2 ಲಕ್ಷ ಅಡಿ ಶೂಟಿಂಗ್, ಇವೆಲ್ಲ ಮಾಡಿದ್ರೆ ನೀನು ಯಾಕೆ ನಿರ್ದೇಶಕ ಆಗ್ತಿ? ಏನು ಬೇಡ ಅಂತ, ನನಗೆ ಹೀರೋ ಬೇಡ, ಹೀರೋಯಿನ್ ಬೇಡ, ಎಲ್ಲ ಹೊಸಬ್ರು ಇಟ್ಕೋತೀನಿ, ನನಗೆ ಖರ್ಚೇ ಬೇಡ, ನನಗೆ ಬಡ್ಜೆಟೇ ಕೊಡಬೇಡಿ, ನೀವು ಒಂದು ಮನೆ ಕೊಡಿ, ಒಂದು 2 ಕ್ಯಾರೆಕ್ಟರ್ ಕೊಡಿ, ನಾನು ಒಳ್ಳೆ ಸಿನಿಮಾ ಮಾಡಿ ತೋರಿಸ್ತೀನಿ ಅಂತ. ನಾನು ನಿಮ್ಗೆ ಇನ್ಫ್ಲೂಯೆನ್ಸೇ ಅದು. ಸೊ ಎಲ್ಲ ಪ್ರೊಡ್ಯೂಸರ್ಸು ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ. ಈ ಧಾರ್ಮಿಕ ಭಾವನೆಗಳತ್ತ ಒಲವು ಅಥವಾ ಅದರಿಂದ ಆಕರ್ಷಣೆ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ನಿಮಗೆ ಉಂಟಾಗಿತ್ತೆ? ಆಗಿದ್ರೆ ಯಾಕೆ? ಏನಾಗುತ್ತೆ, ನಮ್ಮದು ಪಕ್ಕಾ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ನನಗೂ ಮುಂಜೆ ಎಲ್ಲ ತೋರಿಸೋದು, ಎಲ್ಲ ಈ ಥರದ್ದು ಉಪನಯನ ಎಲ್ಲ ಆಯಿತು. ತುಂಬ ಪುಸ್ತಕಗಳು ಓದಿದ ನಂತರ ಈ ಉಪನಯನ ಮತ್ತು ಈ ಮೈಕೆಲ್ಲ ಹಾಕಕ್ಕೆ ಶುರು ಮಾಡಿದ್ಮೇಲೆ, ಕ್ರಾಸ್ ಮೈಕ್ಗಳು ಒಳಗಡೆ ತುಂಬ ಪಬ್ಲಿಕ್ಗೆ ನಾವು ಎಂಟರ್ ಆಗ್ತಿದ್ದ ಹಾಗೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ ನಾನು ಬದ್ಧ ಆಗಬಾರ್ದು ಅಂತ ಹೇಳಿ ತುಂಬ ಕಾನ್ಷಿಯಸ್ ಆಗಿ ಅದನ್ನು ತೆಗೆದು ಇಟ್ಟಿರುವಂಥದ್ದು. ಈ ಧರ್ಮದ ಬಗ್ಗೆ ತೆಗೆದು ಇಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಅಮ್ಮನ ವಿರೋಧ ಏನಾದರೂ ಇತ್ತ ಅದಕ್ಕೆ, ಅಥವಾ ಪೂರಕವಾಗಿದ್ರೆ? ಇಲ್ಲ, ಏನಾಗುತ್ತೆ, ಎಲ್ಲ ಚಟುವಟಿಕೆಗೂ ನಂದು ಬೌದ್ಧಿಕವಾಗಿ ನಾನೊಂದು ಯೋಚನೆ ಮಾಡ್ತಿರ್ತೀನಿ, ನನ್ನ ಜೀವನವನ್ನು ಹೀಗೆ ರೂಪಿಸ್ಕೋಬೇಕು ಅಂತ. ಯಾಕೆಂದ್ರೆ ಅದನ್ನು ಅವಳೇ ಹೇಳ್ಕೊಟ್ಟವಳು. ಯೋಚನೆ ಮಾಡಬೇಕು, ತುಂಬ ಯೋಚಿಸಬೇಕು, ಪ್ರತಿಯೊಂದು ವಿಚಾರವನ್ನು 10 ತರಹ ಯೋಚನೆ ಮಾಡಬೇಕು, ಆಗ್ಲಷ್ಟೇ ನಾವು ಮುಂದುವರಿಯಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟವಳೆ ಆಕೆ. ಆದ್ರಿಂದ ನನಗೆ ದೇವ್ರ ಬಗ್ಗೆ ಹೇಳ್ತೀನಿ ನೋಡಿ. ಆಕೆ ದೇವ್ರ ಬಗ್ಗೆ, ನನಗೆ ದೇವರು ಅಂದ್ರೆ ಏನು ಅಂತ, ಒಂದು ವಿಗ್ರಹವೇ ದೇವರಾ? ಓಕೆ, ಹಾಗಾದರೆ ನನ್ನ ಆಲೋಚನೆಯಲ್ಲಿ ಒಂದು ವಿಗ್ರಹ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಮನುಷ್ಯ ಅವನನ್ನು ಗರ್ಭಗುಡಿಯಲ್ಲಿಟ್ಟು ಲಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ ಅರ್ಚಕ. ನನಗೆ ಇನ್ನೂ ಒಂದು ಪ್ರಶ್ನೆ ಹುಟ್ಟುತ್ತೆ, ಗರ್ಭಗುಡಿಯಲ್ಲಿ ದೇವರಿದ್ದಾನೆ, ಅರ್ಚಕ ಅವನ ಅರ್ಚಕನ ಬೆವರು ವಾಸನೆ ಕುಡ್ಕೊಂಡು ಅವನಿಗೇನು ಹಣೆ ಬರ ವಿಗ್ರಹಕ್ಕೆ ಅಲ್ವಾ? ನಮ್ಗಳ ತುಂಬಾ ಭಯಭಕ್ತಿಯಿಂದ ನಾವು ದೇವನ ವಿಗ್ರಹವನ್ನು ನೋಡುವಂತ ಹೊತ್ತಿನಲ್ಲಿ ಅವನು ಯಾವ ಕೈಯಲ್ಲಿ ಮುಟ್ತಿದ್ದಾನೆ ನಮಗೆ ಗೊತ್ತಿಲ್ಲ. ಅವನು ವಿಳೆದೆಲೆ ಹಾಕಿರಬಹುದು, ಅವನ ದೇಹದ ಎಲ್ಲ ಕ್ರಿಯೆಗಳ ದುರ್ಗಂಧಗಳು ಅವನು ಸಹಿಸ್ಕೋಬೇಕು. ಆ ದೇವ್ರಿಗೆ ಯಾವ ಕರ್ಮ? ಹಾಗಾದ್ರೆ ದೇವ್ರಂದ್ರೆ ಯಾರು? ಸರ್, ನಮ್ಮನ್ನ ಒಂದಿನ ಪ್ರಶ್ನೆ ಕೇಳಿದೆ, ದೇವರು ಅಂತ ನೀವು ಡಿಫೈನ್ ಮಾಡೋ ದೇವರು ಹೀಗೆ ಅಂದ್ರೆ ನನ್ನ ಪ್ರಬುದ್ಧ ಕಾಲೇಜ್ ಡೇಸ್ ಟೈಮಲ್ಲಿ, ಯಾಕಂದ್ರೆ ತುಂಬಾ ಹೊಡೆಯೋರು ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಹೇಳ್ತಾ ಇದ್ದ ತುಂಬಾ ಹೇಳ್ತಿದ್ದೀನಿ ನಾನು, ಹಾಗಾಗಿ ಚಪ್ಪಾಳೆಗಳು ಬೀಳ್ತಿರೋದು. ಆಕೆ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು, ನಾನು ಅದನ್ನ ನೋಡಿ ಹೇಳ್ತೀನಿ. ಈಗ ರಾಮ ದೇವರು, ಹಾಗಾದ್ರೆ ರಾಮನ ಪೂಜೆ ಮಾಡೋದ್ರಿಂದ, ರಾಮನವಮಿ ಪ್ರಸಾದ ತಿನ್ನೋದ್ರಿಂದ, ಕೋಸಂಬರಿ ನೆಕ್ಕೋದ್ರಿಂದ, ಪಾನಕ ಕುಡಿಯೋದ್ರಿಂದ ಅಲ್ಲ. ರಾಮ ನಿಂದ ಏನ್ ಕಲಿಬೇಕು ಅಂತಂದ್ರೆ ಏಕಪತ್ನಿ ವ್ರತಸ್ಥ ನಿಷ್ಠೇನ ಅಂತ. ಒಂದು ಹೆಂಡತಿ ನನಗೆ, ನಾನು ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ನೋಡಲ್ಲ, ನಾನು ಮುಟ್ಟಲ್ಲ, ಇದನ್ನ ರಾಮನಿಂದ ಕಲಿಬೇಕು. ಹಾಗಾದ್ರೆ ಅವಾಗ ನಾವು ರಾಮನನ್ನ
ದೇವ್ರು ಪೂಜಿಸ್ತಿದ್ದೀವಿ, ದೇವರು ಅಂತ ಒಪ್ಕೋತಿದ್ದೀವಿ. ಹಾಗಾದ್ರೆ ಆಂಜನೇಯಿಂದ ಏನು ಕಲಿತೀವಿ? ಆಂಜನೇಯನಿಂದ ಸೇವೆ ಮಾಡಿದ್ರೆ ಆಂಜನೇಯನ ತರ ಮಾಡಬೇಕು, ಅಷ್ಟು ಇಸ್ಪೃಹಾಗಿ ಮಾಡಬೇಕು. ಎದೆ ಬಗ್ಗದ್ರೆ ಓನರ್ ಕಾಣಬೇಕು. ಇಲ್ಲಿ ಅಂತ ಓನರ್ ಇದ್ರೆ ಅಂತ ಸೇವೆ ನಾನು ಮಾಡ್ತೀನಿ ಅಂದ್ರೆ ಸುವರ್ಣ ಕೂಡ ನಾನು ಹೈರ್ ಮಾಡ್ಕೊಳ್ಳುತ್ತೆ. ಎನಿ ಓನರ್ ಕ್ಯಾನ್ ಹೈರ್ ಮೀ ಫಾರ್ ಎ ಗ್ರೇಟ್ ಸ್ಯಾಲರಿ, ಲೈಫ್ ಲಾಂಗ್ ನನ್ನ ಜೊತೆ ಇದ್ಬಿಡಯ್ಯ ನೀನು, ಇದೆಲ್ಲ ನಾನು ನೋಡ್ಕೋತೀನಿ ಅಂತ. ನಮ್ಮಮ್ಮ ನಾವು ಕೇಳಿದೆ, ಅಲ್ಲಮ್ಮ ಆಂಜನೇಯನಿಂದ ಚೇಷ್ಟೆ ಕಲ್ತ್ರಿ ಅಂತ. ಖಂಡಿತ ಕಲಿಬಹುದು, ಆದ್ರೆ ಮದುವೆ ಆಗಲ್ಲ ನೋಡ್ಕೋ ಅಂತ. ಚೇಷ್ಟೆ ಕಲ್ತ್ರ ನೀವು? ಇಲ್ಲ, ಅಂದ್ರೆ ಆ ತುಂಟತನಗಳನ್ನ ಬಿಟ್ಟಿಲ್ಲ, ತುಂಟತನಗಳು ಹೋದಿನ ಹೋಯ್ತು ಅಂತ ಕ್ರಿಯೇಟಿವಿಟಿ. ಸರಿ ಸರಿ. ಸೊ ಹೀಗೆ ಎಲ್ಲ ದೇವರುಗಳ ಬಗ್ಗೆ ಪರಶುರಾಮನಿಂದ ಒಂದು ಆಯುಧವನ್ನು ಯಾವಾಗಲೂ ಜೊತೆಲಿ ಇಟ್ಕೋ ಅಂತ ಹೇಳಿ, ಸರಸ್ವತಿಯಿಂದ ಒಂದು ಪುಸ್ತಕ, ನೋಟ್ಬುಕ್ ನಿನ್ ಕೈಯಲ್ಲಿರ್ಲಿ ಅಂತ, ಹೊಳೆದಿದ್ದನ್ನು ಬರೆಯೋಕ್ಕೋ ಅಥವಾ ಓದಕ್ಕೂ ಒಂದು ಪುಸ್ತಕ ನಿನ್ ಕೈಯಲ್ಲಿರ್ಲಿ. ತುಂಬಾ ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿ ನಿಮ್ಮ ತಾಯಿ ನಿಮ್ಗೆ ಹೇಳ್ತಿದ್ರಲ್ಲ, ಸಾಧಾರಣ ಯಾವ ತರದ ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿ ನಿಮ್ಗೆ ರೆಫರ್ ಮಾಡ್ತಾ ಇದ್ರು? ನನಗೆ ಆಕ್ಚುಲಿ ಭಾಷಾ ಶುದ್ಧತೆ ಬೇಕು ಅಂತ. ಕನ್ನಡವನ್ನು ಮಾತಾಡೋದು ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡಬೇಕು. ಅದೆಂತ ಅದ್ಭುತವಾದ ಲ್ಯಾಂಗ್ವೇಜ್ ಅದು. ಅದನ್ನು ಕೇಳ್ತಾ ಇದ್ದ ಹಾಗೇನೆ ಅದು ಆನಂದ ಕೊಡುವಂತಹ ಲ್ಯಾಂಗ್ವೇಜ್. ಲ್ಯಾಂಗ್ವೇಜೇ ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರಪಂಚವನ್ನ ಕರ್ನಾಟಕದಲ್ಲಿ ನೀವು ಗುರ್ಸ್ಕೊಳ್ಳೋ ಸಾಧ್ಯ ಅಥವಾ ಏನು ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ. ಕನ್ನಡದ ವಿಶೇಷವಾದ ಕಾದಂಬರಿಗಳು ನನಗೆ ಆಲ್ಮೋಸ್ಟ್ 7ನೇ ಕ್ಲಾಸ್ ಓದೋ ಟೈಮ್ಗೆನೆ ತರಾಸು ಅವರ ಎಲ್ಲಕ್ಕೂ ದುರ್ಗಾ ಸಮಾನ, ತಿರುಗುಬಾಣ, ರಕ್ತರಾತ್ರಿ, ಕಮ್ಮನಿ ಕೊಯ್ಲು, ಅಳಿದ ಮೇಲೆ, ನೀವು ಅನಾಕ್ರು ಅವರ ಕಾದಂಬರಿಗಳು, ಬೀಚಿಯವರ ಕಲ್ಲು ಹೇಳಿತ್ತು, ಬಹುಶಃ ಅದರ ಒಂದು ಇನ್ಫ್ಲೂಯೆನ್ಸ್ ಇಂದನೇ ನೀವು ನಿಮ್ಮ ಸಿನಿಮಾಗಳಲ್ಲೂ ಕೂಡ ಕವಿಗಳ ಪದ್ಯಗಳನ್ನ ಉಪಯೋಗಿಸ್ಕೊಂಡ್ರಿ ಅಲ್ಲ? ಯಾವ್ದ್ಯಾವ್ದು ಒಂದೆರಡು ಪದ್ಯಗಳನ್ನ ನೀವು? ಖಂಡಿತ ಹೇಳ್ಬೋದು. ಈಗ ಭಾವಗೀತೆಗಳ ಹುಚ್ಚಿಡಿಸಿದ ನಮ್ಮಮ್ಮ ನನ್ನ ಪ್ರತಿಯೊಂದು ಚಿತ್ರದಲ್ಲಿ ಒಬ್ಬ ಕವಿಯ ಹಾಡನ್ನ ತರಬೇಕು ಅಂತ ಹೇಳಿ ಒಂದು ಪಾಲಿಸಿ ಮಾಡ್ಕೊಂಡೆ. ಕನ್ನಡಕ್ಕಾಗಿ ನಾವೇನು ಮಾಡಬೇಕು ಅಂತ ಹೇಳಿ ಮಠದಲ್ಲಿ ಜಯತೆ ಜಯತೆ ಕುರಾ ಸೀತಾರಾಮ ಶಾಸ್ತ್ರಿಗಳ ಒಂದು ಕವನವನ್ನ ತಂದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಅಪ್ರಿಸಿಯೇಟ್ ಆಯ್ತದು. ಎದ್ದೇಳು ಮಂಜುನಾಥದಲ್ಲಿ ಕುವೆಂಪು ಅವರ ಬಾಚಕೋರಿ ಚಂದ್ರವಂಚಿಕೆ ಸಂದರ್ಭಿಕವಾಗಿ ಹಳಗನ್ನಡದ ಹಾಡನ್ನ, ಯಾಕಂದ್ರೆ 75 ವರ್ಷದ ಆಚರಣೆ ಇತ್ತು ಕನ್ನಡ ಇಂಡಸ್ಟ್ರಿ, ಆ ಹೊತ್ತಿನಲ್ಲಿ ಅದನ್ನ ಕಮರ್ಷಿಯಲ್ ಅಲ್ಲ ಅಂದ್ಬಿಡ್ತಾರೆ ನಮ್ಮ ಗಾಂಧಿನಗರ ಜನತೆ. ಅವ್ರಿಗೆ ಧಿಕ್ಕಾರ ಕೂಗಿ ಇಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಹಳಗನ್ನಡದ ಬಾಚಕೋರಿ ಹಾಡನ್ನ ಮತ್ತೆ ಕಂಪೋಸ್ ಮಾಡಿದೆ. ಈಗ ಡೈರೆಕ್ಟ್ ಸ್ಪೆಷಲ್ ಚಿತ್ರದಲ್ಲಿ BR ಲಕ್ಷ್ಮಣರಾಯರ ದೇವರೇ ಅಗಾಧ ನಿನ್ನ ಮಹಿಮೆಯ ಕಡಲ್ ತಂದೆ. ಮತ್ತು ನಮ್ಮಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ಅವರನ್ನ ಮನೆ ತುಂಬಿಸ್ಕೊಡುವಾಗ ಅವರ ಅಣ್ಣ ಒಂದು ಹಾಡು ಹಾಡಿದಂತೆ. ಅವರ ಪಿಟೀಲಿ ಚೌಡಯ್ಯ ಅವರ ಶಿಷ್ಯರು ರಾಧಾಕೃಷ್ಣ ಅಂತ ಹೇಳಿ, ಎಮ್ಮ ಮನೆ ಅಂಗಳದಿ ಬೆಳೆದೊಂದು ಹೂವನ್ನು ನಿಮಗೊಪ್ಪಿಸಲು ತಂದಿರುವೇನು, ಒಪ್ಪಿಸ್ಕೊಳ್ಳಿ ಇದನ್ನ ಅಂತ ತುಂಬಾ ಅದ್ಭುತವಾದ ಇದು ಎಮೋಷನಲ್ ಆಗಿ ಅವ್ರು ಹಾಡಿ ಎಲ್ಲ ಕಣ್ಣೀರು ಹಾಕಿದ್ರು ಆ ದಿನ ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು. ಹಾಡಲ್ಲಿ ಅಂತ ಸತ್ವ ಇರೋದಾದ್ರೆ ತಾಳ ಹಾಡು ತಿಳ್ಕೊಬೇಕಂತ ಹೇಳಿ ನಾನು ಸ್ಟಡಿ ಮಾಡಿದೆ. ಈ ಸಿದ್ದರಾಮಯ್ಯ ಹಾಡನ್ನು ಮುಂದಿನ ಚಿತ್ರದಲ್ಲಿ ನಾನು ಬಳಸ್ತಾ ಇದ್ದೀನಿ, ಮುಂದೆ ನಾನು ಮಾಡ್ತಾ ಇರೋ ಚಿತ್ರದಲ್ಲಿ ಬಳಸಿ. ಸೊ ಹೀಗೆ ಕವಿಗಳನ್ನ ಮತ್ತು ಕನ್ನಡವನ್ನು ಬಳಸೋ ರೀತಿ, ಕವಿತೆಗಳನ್ನ ಬಳಸೋ ರೀತಿ ಎಲ್ಲ ನಮ್ಮಮ್ಮನ ಇನ್ಸ್ಪಿರೇಷನ್. ಹಾಗೆ ನೋಡಿದ್ರೆ ನಮ್ಮಮ್ಮನಿಂದ ಕಲೆ, ನಮ್ಮಪ್ಪನಿಂದ ಬಾಯ್ರುಚಿ, ಕೋಪ, ಸ್ನೇಹಗುಣ, ವ್ಯಾಪಾರ, ಇವೆಲ್ಲ ನಮ್ಮಪ್ಪನಿಂದ ಎರಡರ ಕಾಂಬಿನೇಷನ್. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತೆ ನಿಮ್ಮ ಬಾಲ್ಯದ ನೆನಪು ಮತ್ತು ಸಿನಿಮಾದ ನೆನಪುಗಳಿಗೆ ಮತ್ತು ಸಿನಿಮಾದ ಈಗದ ನಿಮ್ಮ ಜೀವನಕ್ಕೆ ನಾವು ಮತ್ತೆ ಬರೋಣ. ನಮ್ಮಮ್ಮ ಹೇಳ್ಕೊಟ್ಟ ಪಾಠನ ಕದಿಬೇಡ ಅಂತ. ಬೆಳೆಯುವವರೆಗೂ ನಮಗೆ ಜಾಣ್ಮೆ ಬೇಕು, ಬೆಳೆದಾಗ ತಾಳ್ಮೆ ಬೇಕು. ನಮ್ಮಮ್ಮ ಅಂದ್ರೆ ನಮಗೆ ಬಹಳ ಬೇಡ ಸರ್. ನಮ್ಮಮ್ಮ ಇಲ್ಲದ್ರೆ ನಮ್ಮ ಕೈಲಿ ಇರಕ್ಕಾಗಂಗಿಲ್ಲ ಸರ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.